ಬೀದರ್ ದಕ್ಷಿಣ ಕ್ಷೇತ್ರ ಶಾಸಕನು, ಬೀದರ್ ಜಿಲ್ಲಾ ಲೇಬರ್ ಅಸೋಸಿಯೇಷನ್ ಗೌರವ ಅಧ್ಯಕ್ಷನು ಇದ್ದು 18 ವರ್ಷ ಹಿಡಿದು. ಈ ಮಾನ್ಯ ಸಚಿವರೇನು ವಿಧೇಯಕ ತಂದಿದ್ದಾರೆ ತಿದ್ದುಪಡಿ, ಕೆಲವು ಬದಲಾವಣೆಗಳು ಅಲ್ಪ ಬದಲಾವಣೆ ಸ್ವಲ್ಪ ಹೆಚ್ಚು ಮಾಡಿದ್ದಾರೆ ಅಷ್ಟೇ. ಅದರಲ್ಲಿ ಕೆಲವು ಹೆರಿಗೆದು ಏನು ಲೇಬರ್ಸ್ ಹೆರಿಗೆ, ಅವ್ರ ಮಕ್ಕಳು ಆಗಲಿ ಆ ಲೇಬರ್ಸ್ ಮಿಸಸ್ ಆಗಲಿ ಹೆರಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ಬೇಕು ಸರ್. ಮತ್ತು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಏನು ಕೊಡ್ತಾ ಇದ್ದಾರೆ ಸ್ಕಾಲರ್ಶಿಪ್, ಅದು ಕೂಡ ಸ್ವಲ್ಪ ಜಾಸ್ತಿ ಮಾಡಬೇಕು. ಮತ್ತೇನು ಹೆಜಾರ್ಡಿಯಸ್ ಡ್ಯೂಟಿ ಮಾಡ್ತಾರೆ ಇಂಡಸ್ಟ್ರಿಯಲ್ ಸೆಕ್ಟರ್ನಲ್ಲಿ ಲೇಬರ್ಸ್, ಅಲ್ಲಿ PF EPF ಆ ಇಂಡಸ್ಟ್ರಿದವ್ರು ಕಟ್ತಾ ಇಲ್ಲ ಸರ್. ನಮ್ಮಲ್ಲಿ ಕೋಲಾರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಸುಮಾರು 1600 ಎಕರೆಯಲ್ಲಿ ಇಂಡಸ್ಟ್ರಿ ಇದೆ. ಅಲ್ಲಿ ಶೈಲೇಂದ್ರ ಅವರೇ, ಆರ್ಗನೈಸ್ ಸೆಕ್ಟರ್ ಬಿಲ್, ಆರ್ಗನೈಸ್ ಸೆಕ್ಟರ್ ವೆಲ್ಫೇರ್ ಇದೆಲ್ಲ, ಆರ್ಗನೈಸ್ ಸೆಕ್ಟರ್ ಲೇಬರ್ ಇದನ್ನು ಕಲ್ ನೀವೇ ಮಿನಿಸ್ಟ್ರಿ ಇನ್ ದ ಇಂಟ್ರೆಸ್ಟ್ ಆಫ್ ಲೇಬರ್ ಐ ಆಮ್ ಟೆಲ್ಲಿಂಗ್ ಅಲ್ಲ ಅದಕ್ಕೆ ಫ್ಯಾಮಿಲೀಸ್. ಮಿನಿಸ್ಟರ್ ಒನ್ ಮೋರ್, ಈಗ ಇನ್ನೊಂದು ಸಬ್ಮಿಷನ್, ಒಂದು ಕ್ಲಾರಿಫಿಕೇಶನ್ ಕೂಡ, ಈ ನಮ್ಮ ಚಿನ್ನ ಮತ್ತು ಬೆಳ್ಳಿಯ ಕುಲಕಸಬುಕಾರ ಇದ್ದಾರಲ್ಲ, ಅವರು ಇನ್ವಾಲ್ವ್ ಆಗಿದ್ದಾರೆ ಅಲ್ಲಿ ಇದ್ರಾಗ ಬರಲ್ಲ. ಅವ್ರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರ್ತಾರೆ. ಯಾವುದು? ಅವ್ರು ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಬರ್ತಾರೆ, ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅವರ ಒಂದು ಕೇರ್ ತಗೊಳ್ಬೇಕು. ಯಾಕಂತ ಹೇಳಿದ್ರೆ ನೀವು ಅವಕಾಶ ಕೊಟ್ಟು ಅನ್ಆರ್ಗನೈಸ್ ಬಗ್ಗೆ ಮಾತನಾಡ್ತೀನಿ, ಮುಗಿಲಿ. ಅದಾದ್ಮೇಲೆ ಟು ಕನ್ಕ್ಲೂಡ್ ಐ ಟೆಲ್ ಐ ಸ್ಪೀಕ್ ಅಬೌಟ್ ಅನ್ಆರ್ಗನೈಸ್ ಸೆಕ್ಟರ್. ಈಗ ಹೇಳಿ ಆಗಿದ್ರಿ ಅಲ್ಲ, ಈಗ ಅಶ್ವಥ್ ನಾರಾಯಣ್ ಅವ್ರು ಹೇಳ್ತಕ್ಕಂಥ ಸಂದರ್ಭದಲ್ಲಿ, ಈಗ ನಮ್ಮ ಸ್ನೇಹಿತರು ಶೈಲೇಂದ್ರ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ಏನಿದೆ, ಈ ಬಾರಿ ಸ್ವಾತಂತ್ರ್ಯ ಸಿಕ್ಕ ನಂತರ ಸುಮಾರು 25 ಸೆಕ್ಟರ್ಗಳನ್ನ, ನೀವೇನು ಸಣ್ಣ ಸಣ್ಣ ಕಸುಬು ಮಾಡ್ತಕ್ಕಂಥ ಅಲೆಮಾರಿ ಜನಾಂಗ ಇರ್ಬೋದು, ಈ ಹಮಾಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ಬೀದಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಇರ್ಬೋದು, ಚಿಂದಿ ಆಗಿರ್ಬೋದು, ಗೋಲ್ಡ್ಸ್ ಇದ್ದಾರೆ, ಡ್ರೈವರ್ಸ್ ಎಲ್ಲರೂ, ಅದು ಬೇರೆ. ಅದು 25 ಸೆಕ್ಟರ್ಗಳು ಕೂತ್ಕೊಳ್ಳಿ ಹೇಳ್ತೇನೆ ನಿಮಿಷ. 25 ಸೆಕ್ಟರ್ಗಳಿಗೆ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಅಪ್ಪಣೆ ಮೇರೆಗೆ ಇವತ್ತು ಅವರಿಗೆ ನಾವು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅನ್ನ ಮಾಡಿದ್ದೀವಿ, ಪ್ರಾರಂಭ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ಕೂಡ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಸುಮಾರು ಎಲ್ಲ ಆಟೋ ರಿಕ್ಷಾ ಡ್ರೈವರ್ಗಳು, ಕಮರ್ಷಿಯಲ್ ಲೈಸೆನ್ಸ್ ಡ್ರೈವರ್ಗಳು, ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ಅಲೈಡ್ ವರ್ಕರ್ಸ್ ಏನ್ ನಾವು ಹೇಳ್ತೀವಿ, ಅವರೆಲ್ಲರೂ ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಬರ್ತಾರೆ. ಪಂಚರ್ ಹಾಕೋರ್ ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಲಾಜಿಸ್ಟಿಕ್ಸ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಇರ್ಬೋದು, ವಾಷರ್ ಮ್ಯಾನ್ ಇರ್ಬೋದು, ವಾಚ್ಮೆನ್ ಇರ್ಬೋದು, ಈ ತರ ಹಲವಾರು ಲಾಜಿಸ್ಟಿಕ್ಸ್ ನಲ್ಲಿ ಏನ್ ಕೆಲಸ ಮಾಡ್ತಾರೆ, ಡ್ರೈವರ್ಸ್ ಇರ್ಬೋದು, ಕ್ಲೀನರ್ ಇರ್ಬೋದು, ಇವರೆಲ್ಲರೂ ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಟ್ರಾನ್ಸ್ಪೋರ್ಟ್ ಬೋರ್ಡ್ ಮಾಡಿದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರ ಒಂದು ಆಶೀರ್ವಾದದಿಂದ ಅದರ ಜೊತೆಯಾಗಿ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ರಾಮಲಿಂಗಡೆ ರಾಯಬ್ ಸಾಹೇಬರು ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರ ಸಹಕಾರದಿಂದ ನಮ್ಮ ಈ ಅನ್ಆರ್ಗನೈಸ್ ಬೋರ್ಡ್ ಆಗಿದೆ. ಟ್ರಾನ್ಸ್ಪೋರ್ಟ್ ಬೋರ್ಡ್ ನಲ್ಲಿ ಈ ಒಂದು ಸುಮಾರು 20 ರಿಂದ 25 ಲಕ್ಷ ಜನಕ್ಕೆ ಅನುಕೂಲ ಆಗ್ತದೆ. ಅನ್ಆರ್ಗನೈಸ್ ಸೆಕ್ಟರ್ ನಲ್ಲಿ ಇರ್ತಕ್ಕಂಥ 25 ಸೆಕ್ಟರ್ಗಳಿಂದ ಬಹಳಷ್ಟು ಸೆಕ್ಟರ್ಗಳಿದ್ದಾವೆ. ಮೊದಲನೇ ಬಾರಿಗೆ ಒಂದು 25 ಸೆಕ್ಟರ್ ಇರುತ್ತನ್ನ ಗುರುತಿಸಿ ಅವರಿಗೆ ನಾವು ಈ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳನ್ನ ಮಾಡಿದೀವಿ. ಈ ಬಿಲ್ ಇರ್ತಕ್ಕಂಥದ್ದು ವೆಲ್ಫೇರ್ ಫಂಡ್, ಯಾರು ಅಶ್ವಥ್ ನಾರಾಯಣ್ ಅವರು ಹೇಳ್ದಂಗೆ ಇದರಲ್ಲಿ ಜಾಸ್ತಿ ಸ್ಕೋಪ್ ಇಲ್ಲ. ಬಿಕಾಸ್ ಆನೆಸ್ಟ್ಲಿ ಇಫ್ ಯು ಆಸ್ಕ್ ಮೀ, ದೇರ್ ಇಸ್ ಅ ಲಿಮಿಟೇಷನ್ ಹಿಯರ್. ದಿಸ್ ಇಸ್ ದ ರೆಗ್ಯುಲರ್ ಪ್ರಾಕ್ಟೀಸ್. ಇದೇನಾಗುತ್ತೆ, ಆರ್ಗನೈಸ್ ಸೆಕ್ಟರ್ ನಲ್ಲಿ ಸುಮಾರು ಒಂದು ಜಿಲ್ಲೆಗೆ 1-1.5 ಲಕ್ಷ ಜನ ಎಂಪ್ಲಾಯ್ಸ್ ಇದ್ದಾರೆ. ಅವರಿಗಾದಂತ ಕಮ್ಯುನಿಟಿ ಹಾಲ್ ಬೇಕಂತೇಳಿ ಎಲ್ಲ ಸದಸ್ಯರಿಗೆ ಕೇಳ್ತಾರೆ. ದಟ್ಸ್ ಐ ಆಮ್ ಲ್ಯಾಕ್ ಆಫ್ ಫಂಡ್, ಓನ್ಲಿ ಇದರಲ್ಲೇ ನಾನು ದುಡ್ಡು ಕೊಡ್ಬೋದು. ಒಂದು ಎರಡನೇದು, ಮುಂದೆ ಒಂದು ಪ್ಲಾನ್ ಇದೆ, ಬಟ್ ರೈಟ್ ನೌ ಐ ವಾಂಟ್ ರಿಯಲಿ ಇವ್ಯಾಲ್ಯುಯೇಟ್ ದಟ್ ಪ್ಲಾನ್ ವೆದರ್ ಇಸ್ ರಿಯಲಿ ಗೋಯಿಂಗ್ ಟು ಹ್ಯಾಪನ್ ಆರ್ ನಾಟ್ ಅಂತ ಯೋಚನೆ ಮಾಡಿ ಮುಂದೆ ತಾನು ಸದನದ ಗಮನಕ್ಕೆ ತಂದು ಅದು ಮಾಡ್ಬೇಕಂತಿದ್ದೀನಿ. ಬಟ್ ಆಸ್ ಆಫ್ ನೌ this bill is very relevant. Why I am asking more money is the reason is because the receipts why I am getting, my expenditure is more than the receipts, that's why I am getting this bill, sir. Okay. ಈಗ ವಿಧೇಯಕವನ್ನು ಕಂಡ ಅಧ್ಯಕ್ಷರು ಒಂದೇ ಸೆಕೆಂಡ್ ಅಧ್ಯಕ್ಷರೇ ಹೇಳಿ ಮೊನ್ನೆ ಅಧ್ಯಕ್ಷರೇ ಈಗ ಶಾಸಕರು ಬಗ್ಗೆನೂ ಕೇಳಿದಾಗ ನಾನು ಕೂಡ ಕಾರ್ಮಿಕ ನಾಯಕನಾಗಿ ಮೈಕೋದಲ್ಲಿ ಕೆಲಸ ಮಾಡೋನು. ಸಂತೋಷ. ಏನಾಗಿದೆ, ಏನು ಆರ್ಗನೈಸ್ ಸೆಕ್ಟರ್ ಏನಿದೆ ಇವತ್ತು ESI ಹಾಸ್ಪಿಟ್ಲು ಅಪ್ಗ್ರೇಡ್ ಆಗಬೇಕದು. ಸುಮಾರು ಯಾವುದೇ ESI ಹಾಸ್ಪಿಟ್ಲಿಗೆ ಹೋದ್ರೆ ಅಪ್ಗ್ರೇಡ್ ಆಗಿರಲ್ಲ. ಏನೇದು ಎಂಪ್ಲಾಯೀಸ್ಗೆ ಏನೇನು ಹಾಸ್ಪಿಟಲೈಸೇಷನ್ ಕೊಡ್ತಾರೆ, ಪೂರ್ಣ ಪ್ರಮಾಣದಲ್ಲಿ ಚಿಕಿತ್ಸೆಗಳು ಸರಿಯಾಗಿ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ಕಂಪ್ನಿಯಿಂದ ನಿಮಿಷ ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ಸಂಬಂಧಪಟ್ಟ ಈಗ ಕಾರ್ಮಿಕರಿಗೆ ಮ್ಯಾನೇಜ್ಮೆಂಟ್ಗೆ ಗಲಾಟೆ ಆಗಲಾಗುತ್ತೆ. ಎನ್ಕ್ವೈರಿ ಪ್ರೋಸೆಸ್ ಏನಿದೆ, ಎನ್ಕ್ವೈರಿ ಪ್ರೊಸೆಸ್ ಲೇಬರ್ ಕಮಿಷನ್ ಬಹಳ ಲಾಂಗ್ ಆಗ್ತಾ ಹೋದ್ರೆ ಸಸ್ಪೆಂಡ್ಗಳು ಮಾಡ್ತಾರೆ, ಎನ್ಕ್ವೈರೀಸ್ಗಳು ಮಾಡ್ತಾರೆ, ಡಿಸ್ಮಿಸ್ಗಳು ಮಾಡ್ತಾರೆ. ದಯಮಾಟ್ಟು ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಆಗ್ಬೇಕು. ಒಬ್ಬ ಎಂಪ್ಲಾಯೀಸ್ ಮೇಲೆ ಎನ್ಕ್ವೈರಿ ಮಾಡಿದ್ರೆ ದಯಮಾಡಿ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ಮಾಡಬೇಕು, ಬೇರೆ ಮಾಡಬೇಕು. ಇಲ್ಲ ಅವ್ರು ಆಚೆ ಇಡ್ತಾರೆ, ಸಸ್ಪೆಂಡ್ಗಳು ಮಾಡ್ತಾರೆ ಅವ್ರನ್ನ. ಈಗ ಯಾರ್ಯಾರು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಸಚಿವರಿಗೆ ನಿಮ್ಮ ಮೂಲಕ, ಯಾವ್ಯಾವ್ದು ಕಾರ್ಮಿಕ ಇಲಾಖೆಯಲ್ಲಿ ಕೇಸ್ ಇದೆ ಇಮ್ಮಿಡಿಯೇಟ್ ಆಗಿ ಸರ್ಕಾರ ವಾಪಸ್ ತಗೋಬೇಕು, ಆ ಮ್ಯಾನೇಜ್ಮೆಂಟ್ ವಾಪಸ್ ತಗೋಬೇಕು.
ಅಲ್ಲ ಅವ್ರೆ ದಯಮಾಡಿ ಸ್ವಲ್ಪ ಮಾಡಿ ಹಾಜರ ಇದ್ದಾರೆ ಬಸಪ್ಪ ಸರ್ ಒಂದ್ ದಯಮಾಡಿ ಮ್ಯಾನೇಜ್ಮೆಂಟ್ಗೆ ದಯಮಾಡಿ ಮ್ಯಾನೇಜ್ಮೆಂಟ್ಗೆ ಮಾತಾಡಿ ಮೂರ್ತಿ ಆರ್ಗನೈಸ್ ಸೆಕ್ಟರ್ಗೆ ಯೋಚನೆ ಮಾಡಿದ್ರೆ ಸರಿ ಇದೆ ಸರ್, ಸ್ವಾಗತ ಮಾಡ್ತೀನಿ. ಆದ್ರೆ ಅನಾರ್ಗನೈಸ್ ಸೆಕ್ಟರ್ ಬಗ್ಗೆ ಯೋಚನೆ ಮಾಡಿದಿರಿ, 24-25 ಬಗ್ಗೆ ಹೇಳಿದ್ರಿ ಯಾವ್ದಾದ್ರು ಸೇರ್ಕೊಂಡಿದೆ ಅಂತ ಹೇಳಿ. ಅದರೊಳಗಡೆ ಇನ್ನೊಂದು ಅಡಿಷನ್ ಸೇರ್ಬೇಕಾಗಿರೋದು ಮಾತ್ರ ನಿಮ್ಗೆ ಗಮನಕ್ಕೆ ತರ್ತೀನಿ. ಯಾರ್ಯಾರು ಅಡಿಗೆ ಕಾರ್ಮಿಕರಿದ್ದಾರೆ, ಅಡಿಗೆ ಕಾರ್ಮಿಕರಿಗೆ ನಾವು ರಕ್ಷಣೆ ಕೊಡದೆ ಹೋದ್ರೆ ಯಾಕಂದ್ರೆ ಅಡಿಗೆ ಕಾರ್ಮಿಕರೊಳಗೆ ಎಲ್ಲರೂ ಬರ್ತಾರೆ, ಅಲ್ಲಿ ಎಲ್ಲ ಹೋಟ್ಲಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೂಡ ಇದ್ದಾರೆ, ಸಾಮಾನ್ಯ ಪೆಂಡಲ್ ವರ್ಕರ್ಸ್ ಕೂಡ ಇದ್ದಾರೆ, ಮೈಕ್ನವರು ಅಡಿಗೆ ವಿಶೇಷವಾಗಿ ಅಡಿಗೆ ದಿನ ನೀವು ಹುಣಗಾರಿದ್ದಾರೆ. ಇಂಥ ಸುಮಾರು 25 ಸೆಕ್ಟರ್ಗಳಿದಾವೆ, ನಿಮ್ಗೆಲ್ಲ ಕಾಪಿ ಕಟ್ಟು ಕಳಿಸ್ತೀನಿ. ನಾನು ಈ ಹಿಂದೆಲ್ಲ ನೋಡಿದಾಗ ಅಡಿಗೆ ಅವರಿಗೆ ಸಂಬಂಧಪಟ್ಟಂತೆ ಇರ್ಲಿಲ್ಲ. ಇದೆ ಅದರಲ್ಲಿ ಸಜೆಷನ್ ಇದರಲ್ಲಿ ಒಂದು ನಿಮಿಷ ಮುಗಿಸ್ಬಿಡ್ತೀನಿ. ಅದೊಂದನ್ನು ಜೋಡಿಸ್ಕೊಂಡಿದ್ದೇವೆ. ಸಜೆಷನ್ ಕೂಡ ಇಸ್ ವೆಲ್ ವ್ಯಾಲಿಡ್. ದಟ್ ಸಜೆಷನ್ ಆಲ್ಸೋ ಬಿ ಕನ್ಸಿಡರ್. ಸಚಿವರೇ ಒಂದೇ ನಿಮಿಷ, ಇಷ್ಟೆಲ್ಲ ಬೆನಿಫಿಟ್ ತಗೋಬೇಕು, ಒಂದು ಐಡಿ ಕಾರ್ಡ್ ಮಾಡಿರ್ತೀರ, ಕಟ್ಟಡ ಕಾರ್ಮಿಕರು ತರ್ತದ ಯಾಕೆ ಸುಮ್ಮನೆ ಮಾತಾಡ್ತೀರಿ? ಆಲ್ರೆಡಿ ಇದೆ. ಕೂತ್ಕೊಳ್ಳಿ. ಇದಲ್ಲೇ ನನ್ನ ಮತಕ್ಷೇತ್ರದಲ್ಲಿ ಮಂತ್ರಿ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ 7ನೇ ಮಾಡಿಯಿಂದ 2 ಕಾರ್ಮಿಕರು ಬಿದ್ರು. ಒಬ್ಬ ಇನ್ನೊಬ್ರು ಆಸ್ಪತ್ರೆಗೆ ಹಾಕಿದ್ರು. ನಾನು ಲಾಸ್ಟ್ ಟೈಮ್ ಕೂಡ ತಮ್ಮ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಏನಂದ್ರೆ ಕಟ್ಟಡ ಕಾರ್ಮಿಕರಿಗೆ ಏನು BBMP ಗ್ರಾಂಟ್ ಸ್ಯಾಂಕ್ಷನ್ ದುಡ್ಡು ಬರುತ್ತೆ, 100 ಕೋಟಿ ರೂಪಾಯಿ BBMP ನಲ್ಲಿ ಕೊಡ್ತಾ ಇದೆ. ಕಟ್ಟಡ ಕಾರ್ಮಿಕರು ಯಾರೇ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಅವ್ರ ಇನ್ಸೂರೆನ್ಸ್ ಇಲ್ಲ ಅವ್ರಿಗೆ. ಅವ್ರ ಬೇರೆ ಕಡೆ ಕೊಡ್ತಾರೆ. ಈಗ ಸಂತೋಷ್ ಅಲ್ಲ ಸಂತೋಷ್ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಸೇಮ್ ಅಲ್ಲ ಇಟ್ ಇಸ್. ಸರ್, ತಾವು 2-3 ವಿಷಯಗಳನ್ನ ಹೇಳಿದಿರಿ. ಒಂದು, ESI ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ ತೊಂದರೆ ಆಗಿದೆ ಬಹಳ ಜನರಲ್ ಆಗಿ ಹೇಳಿದ್ರಿ, ಸ್ಪೆಸಿಫಿಕ್ ಆಗಿ ಹೇಳಿದ್ರಿ. ನಾನು ಅದನ್ನ ಕೂಡಲೇ ನಿಮಗೆ ಅದಕ್ಕೆ ಉತ್ತರವನ್ನು ನೀಡ್ತೀನಿ. ಅದ್ರ ಜೊತೆಗೆ ಏನು ಕ್ರಮ ತಗೊಳ್ತೀನಿ. ಈ ಕಟ್ಟಡ ಕಾರ್ಮಿಕರ ರೂಲ್ಸ್ ಪ್ರಕಾರ ರಿಜಿಸ್ಟರ್ಡ್ ಆಗಿರ್ಬೇಕು. ಅವರು ರಿಜಿಸ್ಟರ್ಡ್ ಆಗಿಲ್ಲ ಅಂತಂದ್ರೆ, ಅವ್ರ ಹತ್ರ ರಿಜಿಸ್ಟ್ರೇಷನ್ ಇಲ್ಲ ಅಂತಂದ್ರೆ ನನಗೆ ಕಷ್ಟ ಆಗುತ್ತೆ. ಬೋರ್ಡ್ ಮುಖಾಂತರ ಅವರಿಗೆ ಯಾವುದೇ ರೀತಿಯಂತ ಪರಿಹಾರ ಕೊಡ್ತಕ್ಕಂಥದ್ದು ಕಷ್ಟ ಆಗುತ್ತೆ. ಮುಗಿಸ್ಬಿಡ್ತೀನಿ ನಾನು. ಆಯ್ತು, ಗೊತ್ತಿಲ್ಲ. ಸೊ ಇನ್ನು ಮುಂದ್ಗಡೆ ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಹೊಸ ಕಾರ್ಯಕ್ರಮ ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಪ್ರಾರಂಭ ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವ್ ಆಗಿದೆ. ಇನ್ನು ಒಂದು 2 ತಿಂಗಳ ಈ 43 ಸೆಕ್ಟರ್ಗಳು ನಮಗೆ 43 ಸೆಕ್ಟರ್ಗಳಲ್ಲಿ ಒಂದು ವ್ಯಾನ್ ಪ್ರಾರಂಭ ಮಾಡ್ತಾ ಇದೀವಿ. ಹೈಟೆಕ್ ವ್ಯಾನ್ ಇದೆ. ಇದು ನೇರವಾಗಿ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತೆ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಪಾಟಿಗೆ ಹೋಗುತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತಂದ್ರೆ ಅವರಿಗೆ ನೇರವಾಗಿ ರಿಜಿಸ್ಟ್ರೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ಕಾಲಾವಕಾಶ ಕೊಡಿ. ಅಲ್ಲ, ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನೋ ಒಂದು ಐಡಿ ಕಾರ್ಡ್ ಮಾಡ್ಕೊಟ್ಟಿರ್ತಾರೆ ನೋಡಿ ಕಾರ್ಮಿಕರಿಗೆ. ಅದೇನಾಗಿದೆ ಅಂದ್ರೆ ಈ 3 ವರ್ಷನ 4 ವರ್ಷನ ಅದಾದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡಬೇಕು ಅಂತಕ್ಕಂಥ ಒಂದು ಕಾನೂನು ಇದೆ. ಅದಕ್ಕೆ ಹೇಳ್ತೀನಿ. ಅಲ್ಲ, ಅದಕ್ಕೆ ಹೇಳ್ತೀನಿ. ಅದೇನಾಗಿದೆ ಅಂದ್ರೆ ಈಗ ಮೊನ್ನೆ ಒಬ್ಬ ಅಲ್ಲ ಸಲಹೆ, ಈಗ ಅದನ್ನ ಒಂದ್ಸತಿ ಅವ್ರಿಗೆ ಒಂದು ಲೈಫ್ ಟೈಮ್ ಕಾರ್ಡ್ ಮಾಡ್ಕೊಡೋದು ಒಳ್ಳೇದು. ಯಾಕೆಂತಂದ್ರೆ ಅವ್ನು ಮೊನ್ನೆ ಡೆತ್ ಆಗಿದ್ದಾನೆ, ಕಾರ್ಡ್ ತೆಗೆದು ನೋಡ್ರೆ ಅವ್ನ ಹೆಂಡತಿ ಕಾರ್ಡ್ ತೆಗೆದು ನೋಡಿದ್ರೆ ಏನಾಗಿದೆ, ಲ್ಯಾಪ್ಸ್ ಆಗಿದೆ. ಈ ನಿಟ್ಟಿನಲ್ಲಿ ಅಲ್ಲ, ನಾವು ಬೇಕಿದ್ರೆ ಪೀರಿಯಡ್ ನ ಜಾಸ್ತಿ ಮಾಡಬಹುದು. 1 ವರ್ಷ ಇರೋದು 3 ವರ್ಷ ಮಾಡಬಹುದು. ಲೈಫ್ ಟೈಮ್ ಕಾರ್ಡ್ ಮಾಡಕ್ಕಾಗಲ್ಲ. ಅಲ್ಲ, ಈಗ ಗೊತ್ತಿಲ್ಲ ಮಾಡ್ಕೊಂಡಿರಲ್ಲ, ಲೈಫ್ ಟೈಮ್ ಕಾರ್ಡ್ ಮಾಡಕ್ಕಾಗಲ್ಲ. ಮಿನಿಸ್ಟರ್ ಅವರೇ